ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 617 ಪಾಯಿಂಟ್ಸ್ ಡೌನ್ ಆಗಿ 56,579 ಕ್ಲೋಸ್ ಆದರೆ ನಿಫ್ಟಿ 218 ಪಾಯಿಂಟ್ಸ್ ಡೌನ್ ಆಗಿ 16,953 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 37 ಪಾಯಿಂಟ್ಸ್ ಗೇನ್ ಆಗಿ 36,082 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 1.67% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪ್ 2.15% ಕರೆಕ್ಟ್ ಆಗಿದೆ. ಸಾಟರ್ಡೆ ಐಸಿಐಸಿಐ ಬ್ಯಾಂಕ್ ಅವರು ನಂಬರ್ಸ್ ಪೋಸ್ಟ್ ಮಾಡೋ ಟೈಮ್ಗೆ SGX ನಿಫ್ಟಿ 160 ಪಾಯಿಂಟ್ಸ್ ಹತ್ರ ಡೌನ್ ಅಲ್ಲಿ ಇತ್ತು. ಮೀನ್ಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗತ್ತಂತ ಇಂಡಿಕೇಶನ್ಸ್ SGF ನಿಫ್ಟಿ ಮೂಲಕ ನಮಗೆ ಐಡಿಯಾ ಇದೆ. ಆದ್ರೆ ಐಸಿಐಸಿಐ ಬ್ಯಾಂಕ್ ಅವರು ನಂಬರ್ಸ್ ಬೆಟರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಇದ್ರಿಂದ ಅದು ಮಾರ್ಕೆಟ್ ನ ಮಂಡೇ ಸಪೋರ್ಟ್ ಮಾಡತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದಕ್ಕೆ ತಕ್ಕ ಹಾಗೆ ಬ್ಯಾಂಕ್ ನಿಫ್ಟಿ ಸ್ಟೆಬಿಲೈಸ್ ಆಗಿದೆ. ಆದ್ರೆ ನಿಫ್ಟಿ, ಸೆನ್ಸೆಕ್ಸ್ ಅಂಡ್ ಬೇರೆ ಇಂಡಿಸ್ ಲೈಕ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಸ್ಪೇಸ್ ನಲ್ಲಿ ನಮಗೆ ಇವತ್ತು ಕರೆಕ್ಷನ್ ಕಾಣಿಸಿದೆ. ಫ್ರೈಡೇನೆ ನಮಗೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಹ್ಯೂಜ್ ಸೆಲ್ಲಿಂಗ್ ಕಾಣಿಸಿದಾಗ ಇಷ್ಟೊಂದು ಗ್ಯಾಪ್ ಡೌನ್ ಆಗೋದಕ್ಕೆ ಇನ್ ಬಿಟ್ವೀನ್ ನಮಗೆ ನಡೆದಿರೋ ಇವೆಂಟ್ಸ್ ಏನಂದ್ರೆ ಸ್ಪೆಷಲಿ ಇವೆಂಟ್ಸ್ ಏನೂ ಇಲ್ಲ. ಪ್ರೀವಿಯಸ್ ಆಗಿ ಆಗಿರುವ ಫೆಡ್ ಇಂಪ್ಯಾಕ್ಟ್ ಮಾರ್ಕೆಟ್ ರಿಲೇಟೆಡ್ ಮೈನ್ ಥೀಮ್ ಪ್ಲೇ ಮಾಡ್ತಿದೆ. ಫೆಡ್ ಅವರು ಮಾಡಿರೋ ಕಮೆಂಟ್ಸ್ ನಾವು ಲಾಸ್ಟ್ ವಿಡಿಯೋನಲ್ಲಿ ಕ್ಲಿಯರ್ ಆಗಿ ಮಾತಾಡ್ಕೊಂಡಿದೀವಿ. ಅಗೈನ್ ಅದರ ಬಗ್ಗೆ ರಿಪೀಟ್ ಮಾಡ್ತಿಲ್ಲ. ಅವ್ರು ಮಾಡಿರೋ ಸ್ಟೇಟ್ಮೆಂಟ್ಸ್ ಆದ್ಮೇಲೆ ನಮ್ಮ ಮಾರ್ಕೆಟ್ ಓಪನ್ ಆಗೋ ಇನ್ ಬಿಟ್ವೀನ್ ಪ್ರೀವಿಯಸ್ ಆಗಿ ನಡೆದಿರೋ RBI ಮೀಟಿಂಗ್ ಸಂಬಂಧಿಸಿರುವ ಮೆರಿಟ್ಸ್ ಅಪ್ಡೇಟ್ ಬಂದಿದೆ. ಅದರಲ್ಲೂ RBI ಅವರು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಟೋನ್ ಇಂದ ಮಾತಾಡ್ತಾ ಇರೋದು. ಈ ಸಲ ಬಡ್ಡಿ ರೇಟ್ ಜಾಸ್ತಿ ಆಗುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇನ್ ಸ್ವಲ್ಪ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಪ್ಲೇ ಮಾಡ್ತಿದ್ರೆ ರಿಯಲ್ ರೀಸನ್ ಅಂಡ್ ತುಂಬಾ ಟೈಮ್ ಬ್ಯಾಕ್ ಇಂದಾನು ಮಾರ್ಕೆಟ್ ಅಲ್ಲಿರುವಂತಹ ಮೈನ್ ಅನ್ಸರ್ಟನಿಟಿ, ಮಾರ್ಕೆಟ್ ಫಾಲ್ ಗೆ ಮೈನ್ ರೀಸನ್ FIs ಒಂದು ಇಂಟೆನ್ಸ್ ಸೆಲ್ಲಿಂಗ್. FIs ಟೋಟಲ್ ಎಂಟೈರ್ ಗ್ಲೋಬಲ್ ಮಾರ್ಕೆಟ್ ಎಲ್ಲಾದ್ರಲ್ಲೂ ಸೆಲ್ ಆಫ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ನೀವು ಎಮರ್ಜಿಂಗ್ ಮಾರ್ಕೆಟ್ಸ್ ನ ಅಂಡ್ ಡೆವಲಪ್ಡ್ ಮಾರ್ಕೆಟ್ ತಗೊಂಡು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅದರ ಜೊತೆ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಸ್ವಲ್ಪ ಬೆಟರ್ ಆಗೇ ಇದೆ. ಇನ್ನು ಅದರ್ ಮಾರ್ಕೆಟ್ಸ್ ಅಲ್ಲಿ ಇನ್ನು ಇಂಟೆನ್ಸ್ ಆಫ್ ಸೆಲ್ ಆಫ್ ನಡೆದಿದೆ. ಫರ್ದರ್ ಆಗಿ ನಾವು ಯಾವ ತರ ಆಕ್ಷನ್ ತಗೋಬೇಕು, ನಾನು ನಿಮ್ಗೆ ಲಾಸ್ಟ್ ಫ್ರೈಡೆ ಕ್ಲೋಸ್ ಆಗಿರೋದ್ರಲ್ಲೇನೆ ಇನ್ವೆಸ್ಟರ್ಸ್ ಆದ್ರೆ ಏನ್ ಮಾಡಬೇಕು, ಟ್ರೇಡರ್ಸ್ ಆದ್ರೆ ಏನ್ ಮಾಡಬೇಕು ಅನ್ನೋದು ಮೆನ್ಷನ್ ಮಾಡಿದೀನಿ. ತುಂಬಾ ಕಂಪನೀಸ್ ನಾವು ಅನ್ಕೊಂಡು ವೆಯ್ಟ್ ಮಾಡ್ತಿರೋ ಕಂಪನೀಸ್ ನಮ್ಗೆ ಸಿಗದಿರೋ ಅಂತ ಪ್ರೈಸ್ ಗೆ ಮೂವ್ ಆಗೋಗಿರುತ್ತೆ. ಆ ಕಂಪನೀಸ್ ಈ ಟೈಮ್ ನಲ್ಲಿ ಎಕ್ಸ್ಪೆನ್ಸಿವ್ ಇರೋ ಕಂಪನೀಸ್ ಪರ್ಟಿಕ್ಯುಲರ್ ಆಗಿ ಫಾಲೋ ಆಗುತ್ತೆ. ಅದರಿಂದ ನಾವು ಎಂಟ್ರಿ ತಗೊಳ್ಳೋಕೆ ಈ ತರ ಇವೆಂಟ್ಸ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಬಟ್ ಟ್ರೇಡರ್ಸ್ ವಿಷಯಕ್ಕೆ ಬಂದ್ರೆ ರೀಸೆಂಟ್ ಆಗಿ ನಾನು ನಿಮಗೆ ಮೆನ್ಷನ್ ಮಾಡಿರೋ ಲೆವೆಲ್ 17,270. ಆ ಟೈಮಲ್ಲಿ ಕ್ಲೋಸಿಂಗು 17,160 ಹತ್ರ ಇತ್ತು ಮಾರ್ಕೆಟ್. 100 ಪಾಯಿಂಟ್ ದೂರದಲ್ಲೇ ರೆಸಿಸ್ಟೆಂಟ್ ಅಂಡ್ ಆ ರೆಸಿಸ್ಟೆಂಟ್ ಅಬೋವ್ ಬಂದ್ರೆ ನಾನು ಬೈ ಸೈಡ್ ಇರ್ತೀನಿ, ಇಲ್ಲ ಅಂದ್ರೆ ಸೆಲ್ಲಿಂಗ್ ಆರ್ ಬೆರಿಶ್ ಆಗಿರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೀನಿ. ಯಾವಾಗಾದ್ರೆ ಮಾರ್ಕೆಟ್ ಅಲ್ಲಿ ಆಕ್ಚುಲಿ ಏನ್ ನಡೆಯುತ್ತೆ ಅಂತ ನಮ್ಗೊಂದು ಕ್ಲಾರಿಟಿ ಇರಲ್ವೋ, ಪ್ರೆಸೆಂಟ್ಲಿ ಯಾವ ಟ್ರೆಂಡ್ ಇದ್ರೆ ಆ ಟ್ರೆಂಡ್ ಸೈಡ್ ನಾವು ಮೂವ್ ಆಗೋದಕ್ಕೆ ಅಗೇನೆಸ್ಟ್ ಆಗಿ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ತಗೊಂಡು ಅದು ಕ್ರಾಸ್ ಆಗದಿರೋ ಅಂತ ಟೈಮ್ ವರ್ಗು ನಾವು ಒಂದು ವ್ಯೂನ ಚೇಂಜ್ ಮಾಡಿಲ್ಲ ಅಂದ್ರೆ, ಪರ್ಟಿಕ್ಯುಲರ್ ಅದು ಇಂಪಾರ್ಟೆಂಟ್ ಲೆವೆಲ್ ಆದ್ರೆ ಆತರ ಅನ್ಸರ್ಟನಿಟಿ ಇರುವಾಗ ಕಂಡೀಷನ್ ಇಂದ ನಾವು ಆಚೆ ಬರೋದಕ್ಕೆ ಸ್ಕೋಪ್ ಇರುತ್ತೆ. ಆದ್ರಿಂದ 17,270 ಆ ಲೆವೆಲ್ ಬರೋವರೆಗೂ ನಾನು ಬೈ ಸೈಡ್ ಇರಬಾರ್ದು ಅಂತ ಅನ್ಕೊಂತಾ ಇದ್ದೀನಿ. ಅಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿನೂ 36,440 ಅಬೋವ್ ಬಂದ್ರೆ ಬುಲ್ ಸೈಡ್ ಬರ್ತೀನಿ, ಇಲ್ಲಾಂದ್ರೆ ಬೆರಿಶ್ ಆಗೇ ಇರ್ತೀನಿ. ನೆಕ್ಸ್ಟ್ BPCL ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 6% ವರೆಗೂ ಫಾಲ್ ಆಗಿದೆ. ಇದಕ್ಕೆ ರೀಸನ್ BPCL ರಿಲೇಟ್ ಆಗಿರುವಂತಹ ಡಿ ಇನ್ವೆಸ್ಟ್ಮೆಂಟ್ ನ ಗವರ್ಮೆಂಟ್ ಕಾಲ್ ಆಫ್ ಮಾಡುತ್ತಂತ ಯಾರಾದ್ರೆ ಹೊಸದಾಗಿ ಈ ಡಿ ಇನ್ವೆಸ್ಟ್ಮೆಂಟ್ ವರ್ಡ್ ಕೇಳ್ತಾ ಇದ್ರೆ, ಪ್ರೀವಿಯಸ್ ಆಗಿ BPCL ಅವರು ಗವರ್ಮೆಂಟ್ ಆಫ್ ಇಂಡಿಯಾ ಅವರ ಅಂಡರ್ ನಲ್ಲಿದ್ದ BPCL ನ ಪ್ರೈವೇಟ್ ಅವ್ರ ಕೈಗೆ ಕೊಡಬೇಕಂತ ಅನ್ಕೊಂತಾ ಇತ್ತು. ಅಂಡ್ ಯಾವಾಗಾದ್ರೆ ಈ ತರ ಗವರ್ಮೆಂಟ್ ಅಂಡರ್ ಅಲ್ಲಿರೋ ಕಂಪನಿ ಪ್ರೈವೇಟ್ ಅವ್ರ ಕೈಗೆ ಹೋಗುತ್ತಲ್ವಾ, ಅವಾಗ ಇನ್ನೂ ಅದು ಬೆಟರ್ ಕಂಪನಿ ಆಗಿ ವರ್ಕ್ ಆಗತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಸ್ಟಾಕ್ ನ ಪಾಸಿಟಿವ್ ಸೈಡ್ ರಿವಾರ್ಡ್ ಮಾಡೋ ಪ್ರಯತ್ನ ಪ್ರೀವಿಯಸ್ ಪಾಸ್ಟ್ ಅಲ್ಲಿ ಮಾಡಿದೆ. ಆದ್ರೆ ರೀಸೆಂಟ್ ಆಗಿ ವೇದಾಂತ ಚೇರ್ಮನ್ ಆಗಿರೋ ಅನಿಲ್ ಅಗರ್ವಾಲ್ ಅವರು BPCL ರಿಲೇಟೆಡ್ ಆಗಿ ಕಮೆಂಟ್ ಮಾಡಿದ್ದಾರೆ. ಈ ವಿಷಯದ ಬಗ್ಗೆ ಡೇಟಾ ಎಲ್ಲ ಇವರಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, BPCL ರಿಲೇಟೆಡ್ ಆಗಿ ನಡೆಯುವಂತ ಡಿ ಇನ್ವೆಸ್ಟ್ಮೆಂಟ್ ನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ಗವರ್ಮೆಂಟ್ ಪ್ರೀವಿಯಸ್ ಆಗಿ ಪ್ರಕಟಣೆ ಮಾಡಿರುವಂತಹ ಡಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ನ ಹಿಂದಕ್ಕೆ ತಗೋಬಹುದಂತ ಹೊಸದಾಗಿ ಇನ್ನೊಂದು ಸ್ಟ್ರಾಟಜಿನಲ್ಲಿ ನ್ಯೂ ಸೆಟ್ ಆಫ್ ರೂಲ್ಸ್ ನಲ್ಲಿ ಅನದರ್ ಟೈಮ್ ಇನ್ನೊಂದು ಡಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಜೊತೆ ಬರುತ್ತೆ ಅಂತ. ಆದ್ರೆ ಪ್ರೆಸೆಂಟ್ ಇರುವಂತ ಈ ಡಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ನ ಗವರ್ಮೆಂಟ್ ಹಿಂದಕ್ಕೆ ತಗೋಬಹುದು ಅಂತ ಮಾಡಿರೋ ಸ್ಟೇಟ್ಮೆಂಟ್ಸ್ ಇಂದ ಸ್ಟಾಕ್ ಇವತ್ತು ಓಪನಿಂಗ್ ಇಂದಾನೆ ಡೌನ್ ಸೈಡ್ ಗೆ ಡ್ರ್ಯಾಗ್ ಆಗಿದೆ. ನೆಕ್ಸ್ಟ್ ರೆಲಿಗೇರ್ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 10% ವರೆಗೂ ಗೈನ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ, ಆಸ್ ಆಫ್ NBFC ಅವರು ರಿಲೇಟೆಡ್ ಆಗಿ ಇವರಿಗೆ ಸ್ವಲ್ಪ ಅಲಿಗೇಷನ್ಸ್ ಇತ್ತು. ಪ್ರೀವಿಯಸ್ ಆಗಿ ಸ್ಪೆಷಲಿ ವಿತ್ ಬೋರ್ಡ್ ಅಂಡ್ ಕಾರ್ಪೊರೇಟ್ ಗವರ್ನೆನ್ಸ್ ರಿಲೇಟೆಡ್ ಆಗಿ ಅದು ಸೆಬಿ ರಿಲೇಟೆಡ್ ಆಗಿ ಕೇಸಸ್ ಆದ್ರೂ ರನ್ ಆಗ್ತಾ ಇತ್ತು. ಸೆಬಿ ರಿಲೇಟೆಡ್ ಆಗಿ ಯಾರಿಗಾದ್ರೂ ಕೇಸ್ ಇದ್ರೆ ಆ ಕೇಸ್ ಒಂದು ಪರ್ಸನ್ ಆರ್ ಕಂಪನಿ ಕ್ಲಿಯರ್ ಮಾಡ್ಕೋಬೇಕಂದ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಪೆನಾಲ್ಟಿ ಸೆಬಿಗೆ ಕೊಟ್ರೆ ಕೇಸಸ್ ಆರ್ ಕ್ಲೋಸ್ ಆಗತ್ತೆ. ಮೀನ್ಸ್ ಅವ್ರೇನ್ ತಪ್ಪು ಮಾಡ್ದಂಗಲ್ಲ, ಹಂಗಂತ ಮಾಡಿಲ್ಲ ಅಂತಾನೂ ಅಲ್ಲ. ಬಟ್ ನಾವು ಇಶ್ಯೂನ ಫೇಸ್ ಮಾಡ್ಬೇಕು ಅಂತ ಅನ್ಕೊಂತಾ ಇಲ್ಲ. ಸೊ ಇದರಿಂದ ಪೆನಾಲ್ಟಿ ಪೇ ಮಾಡ್ತೀವಿ. ಸೊ ಈ ಕೇಸ್ ನ ಕ್ಲೋಸ್ ಮಾಡಿ ಅಂತ ಸೆಬಿ ಅವರಿಗೆ ಪಿಟಿಷನ್ ಇಟ್ರೆ ಅವ್ರು ಇದನ್ನ ಎಕ್ಸಾಮಿನ್ ಮಾಡಿ ಆ ಪೆನಾಲ್ಟಿ ಆಕ್ಸೆಪ್ಟ್ ಮಾಡಿದಾರಂದ್ರೆ ವಿತೌಟ್ ಇನ್ವೆಸ್ಟಿಗೇಷನ್ ಕೇಸು ಕ್ಲೋಸ್ ಆಗತ್ತೆ. ಆತರ ರೆಲಿಗೇರ್ ಎಂಟರ್ಪ್ರೈಸಸ್ ಅವರು 5.4 crore ಪೆನಾಲ್ಟಿನ ಪೇ ಮಾಡಿ ಸೆಬಿ ಜೊತೆ ಇರುವಂತ ಪ್ರೀವಿಯಸ್ ಇಶ್ಯೂನ ಸೆಟಲ್ ಮಾಡ್ಕೊಂಡಿರತ್ತಾರೆ. ಇವರು ಅಪ್ಡೇಟ್ ಮಾಡಿದ್ರಿಂದ ಸ್ಟಾಕ್ ಇವತ್ತು ನಿಯರ್ಲಿ 10% ವರೆಗೂ ಗೇನ್ ಆಗಿದೆ.
ನೆಕ್ಸ್ಟ್ ಬೋರೋಸೆಲ್ ರೆನ್ಯೂವಬಲ್ಸ್ 25th ಏಪ್ರಿಲ್ ಇವರ ಬೋರ್ಡ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರುತ್ತೆ ಅಂತ ಪ್ರೀವಿಯಸ್ ಆಗಿ ಮಾತಾಡ್ಕೊಂಡಿದ್ವಲ್ಲ. ಇವತ್ತು ಇವರ ಬೋರ್ಡ್ ನಿಜವಾಗ್ಲೂ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇನ್ಫ್ಯಾಕ್ಟ್ ಅದು ಪಾಸಿಟಿವ್ ಅಪ್ಡೇಟ್, ಬಟ್ ಸ್ಟಾಕ್ ಪ್ರೈಸ್ ನಲ್ಲಿ ನಿಯರ್ ಟು 5% ವರೆಗೂ ಫಾಲ್ ಆಗಿದೆ. ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಥಿಂಗ್, ಬೋರೋಸೆಲ್ ರೆನ್ಯೂವಬಲ್ಸ್ ಅವರು ಇಂಡಿಯಾನಲ್ಲೇ ಲಾರ್ಜೆಸ್ಟ್ ಗ್ಲಾಸ್ ವೇರ್ ಮ್ಯಾನುಫ್ಯಾಕ್ಚರ್. ಲಾಜಿಸ್ಟಿಕ್ ಗ್ಲಾಸ್ ವೇರ್ ರಿಲೇಟೆಡ್ ಆಗಿ ಸೋಲಾರ್ ಪ್ಯಾನಲ್ ಈ ಸೆಗ್ಮೆಂಟ್ ನಲ್ಲಿ ತುಂಬಾ ಜಾಸ್ತಿ ಡಿಮ್ಯಾಂಡ್ ಅಂತೂ ಇದೆ. ಇಂಡಿಯಾ ಮೀನ್ಸ್ ಡೊಮೆಸ್ಟಿಕ್ ನಲ್ಲೂ ಡಿಮ್ಯಾಂಡ್ ಇದೆ, ಎಕ್ಸ್ಪೋರ್ಟ್ ಪರವಾಗ್ಲೂ ಇವರು ಡಿಮ್ಯಾಂಡ್ ಇದೆ. ಸೊ ಇವರಿಗೆ ಗ್ಲೋಬಲ್ ಆಗಿರುವಂತಹ ಡಿಮ್ಯಾಂಡ್ ನ ಇವರು ಅರ್ಥ ಮಾಡಿಕೊಂಡು ಇವರು ಎಕ್ಸಿಸ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಾನ್ ನಲ್ಲಿ ಆಲ್ರೆಡಿ ಇದ್ದಾರೆ. ಇದು ಆರ್ಗಾನಿಕ್ ಮೀನ್ಸ್ ಇವರು ಕೆಪಾಸಿಟಿ ಜಾಸ್ತಿ ಮಾಡೋದಕ್ಕೆ. ಬಟ್ ಇವರು ಇನ್ ಆರ್ಗಾನಿಕ್ ಆಗಿನೂ ಜರ್ಮನಿಗೆ ಸಂಬಂಧಿಸಿರುವ GMB ಅಂಡ್ ಈವನ್ ಇಂಟರ್ಫ್ಲೋಟ್ ಕಾರ್ಪೊರೇಷನ್ 2 ಕಂಪನಿನೂ ಅಕ್ವೈರ್ ಮಾಡ್ತಿದ್ದಾರೆ. ಅಂಡ್ ಅಕ್ವೈರ್ ಮಾಡಿರುವಂತಹ ವ್ಯಾಲ್ಯೂಯೇಷನ್ ನೀವು ಗಮನಿಸಿದ್ರೆ ಈ GMP ಕಂಪನಿನ ಕಂಪ್ಲೀಟ್ ಆಗಿ ಕ್ಯಾಶ್ ಇಟ್ಟು ತಗೊಂತಾ ಇದ್ದಾರೆ. ಬಟ್ ಇಂಟರ್ಫ್ಲೋಟ್ ಕಂಪನಿನ ಕ್ಯಾಶ್ ಅದೇ ತರ ಎಕ್ಸಿಸ್ಟಿಂಗ್ ಬೋರೋಸೆಲ್ ರೆನ್ಯೂವಬಲ್ಸ್ ನಲ್ಲಿ ಸ್ಟಾಕ್ ನ ಸ್ವಾಪ್ ರೇಷಿಯೋ ಮೂಲಕನೂ ಇಂಟರ್ಫ್ಲೋಟ್ ಕಂಪನಿನ ತಗೊಂತಾ ಇದ್ದಾರೆ. ಈ ತರ ತಗೊಂತರ ವ್ಯಾಲ್ಯೂಯೇಷನ್ ನೀವು ಗಮನಿಸಿದ್ರೆ ಬೋರೋಸೆಲ್ ರೆನ್ಯೂವಬಲ್ಸ್ ಏನು ಮಲ್ಟಿಪಲ್ಸ್ ನಲ್ಲಿ ಟ್ರೇಡ್ ಆಗ್ತಿದ್ರೆ, ಈ ಕಂಪನಿ ರಿಲೇಟೆಡ್ ಆಗಿ ನೋಡಿದ್ರೆ ಅದು 0.5 ಟೈಮ್ಸ್ ನಲ್ಲಿ ಸೇಲ್ಸ್ ನಲ್ಲಿ ಅಕ್ವೈರ್ ಮಾಡ್ತಾ ಇದೆ. ಸೊ ಇದರಿಂದ ಗ್ಲೋಬಲ್ ಎಕ್ಸ್ಪೋರ್ಟ್ ಡಿಮ್ಯಾಂಡ್ ನ ಇವರು ಮೀಟ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಅಕ್ವೈಸೇಷನ್ಸ್ ಅಂತೂ ಮಾಡಿದ್ದಾರೆ. ಇದು ಅಡ್ವಾಂಟೇಜ್ ಬೋರೋಸೆಲ್ ರೆನ್ಯೂವಬಲ್ಸ್ ಗೆ. ಬಟ್ ಪ್ರಾಬ್ಲಮ್ ಎಲ್ಲಾನು ಇವರು ಲಾಸ್ಟ್ ಇಯರ್ ಜುಲೈ 28, 2021 ಆ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಬೋರೋಸೆಲ್ ರೆನ್ಯೂವಬಲ್ಸ್ ಅವ್ರು ಮಾಡ್ತಿರೋ ಬಿಸಿನೆಸ್ ಗೆ ಟ್ರೇಡ್ ಆಗ್ತಿರೋ ಪ್ರೈಸ್ ಗೆ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಈ ರೀಸೆಂಟ್ ಟೈಮ್ಸ್ ಅಲ್ಲಿ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಮಾರ್ಕೆಟ್ ನಲ್ಲಿ ಇರುವಂತಹ ಇನ್ಫೋರಿಯಾ ಕಾರಣವಾಗಿ ಸ್ಟಾಕ್ ನಲ್ಲಿ ಒಂದು ಒನ್ ಡೈರೆಕ್ಷನ್ ಅಲ್ಲಿ ಮೂವ್ ಕಾಣಿಸಿರೋದ್ರಿಂದ ಜಸ್ಟಿಫೈ ಮಾಡ್ತಾ ಇವತ್ತು ಸ್ಟಾಕ್ ಪ್ರೈಸ್ ಫಾಲ್ ಕಾಣಿಸಿದೆ. ಪರ್ಸನಲಿ ನಾನು ಒಂದ್ ವೇಳೆ ಈ ಸ್ಟಾಕ್ ನ ಏನಾದ್ರು ಕರೆಕ್ಟ್ ಆಗ್ತಾ ಇದ್ರೆ ಯಾವ ಜೋನ್ ಅಲ್ಲಿ ಆಡ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಪ್ರೀವಿಯಸ್ ಆಗಿ ನೀವು ಗಮನಿಸಿದ್ರೆ ಅಂಡ್ ಅವರ್ಲಿ ಚಾರ್ಟ್ ನಲ್ಲಿ ಆಲ್ಮೋಸ್ಟ್ 622 rupees to 560 rupees ಇನ್ ಬಿಟ್ವೀನ್ ಚಾರ್ಟ್ ನೀವು ಸ್ವಲ್ಪ ಜೂಮ್ ಔಟ್ ಮಾಡಿ ನೋಡಿದ್ರೆ ಮಲ್ಟಿಪಲ್ ಟೈಮ್ ಆ ಜೋನ್ ಅಲ್ಲಿ ಅಕ್ಯುಮುಲೇಟ್ ಮಾಡೋದಕ್ಕೆ ಆಪರ್ಚುನಿಟಿನ ಈ ಕಂಪನಿ ಪ್ರೊವೈಡ್ ಮಾಡಿದೆ. ಸೊ ಇಫ್ ಇನ್ ಕೇಸ್ ನೀವು ಆ ಜೋನ್ ಅಗೇನೆಸ್ಟ್ ಸ್ಟಾಕ್ ಪ್ರೈಸ್ ಫಾಲ್ ಆಗ್ತಿದ್ರೆ ಇದೊಂದು ವ್ಯಾಲ್ಯೂ ಜೋನ್. ಇಲ್ಲ ಅಂದ್ರೆ ಇಲ್ಲಿವರೆಗೂ ಎಲ್ಲಿ ಬರುತ್ತೆ, ಇನ್ನು ಮೊದಲನೇದಾಗಿನೇ ಆಡ್ ಮಾಡ್ಕೋಬೇಕಂತ ಅನ್ಕೊಂಡ್ರೆ 660 ಅನ್ನೋದನ್ನು ಒಂದು ಇಂಪಾರ್ಟೆಂಟ್ ವ್ಯಾಲ್ಯೂ ಜೋನ್. ಸೊ ಇಮಿಡಿಯೇಟ್ ಆಗಿ ಫಾಲ್ ಆಗ್ತಾ ಇದ್ರೆ 660, ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಅಕ್ಯುಮುಲೇಟ್ ಮಾಡ್ಕೋಬೇಕು ಅನ್ಕೊಂಡ್ರೆ 620 to 560 ಈ ಜೋನ್ ಅನ್ನೋದು ಒಂದು ಬೆಟರ್ ವ್ಯಾಲ್ಯೂ ಜೋನ್ ಆಗಿ ಕಾಣಿಸ್ತಾ ಇದೆ. ಈ ಕಂಪನಿ ರಿಲೇಟೆಡ್ ಆಗಿ ನೀವು ಬುಲ್ಲಿಶ್ ಆಗಿರುವಾಗ ಇವ್ರ ರಿಸಲ್ಟ್ಸ್ ಗೋಸ್ಕರ ವೈಟ್ ಮಾಡಿ. ರಿಸಲ್ಟ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿದ್ರೆ ಸರಿ, ಮೋಸ್ಟ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ಬಂದಿರೋ ಆ ಸ್ಟಾಕ್ ನ ಜಾಸ್ತಿ ರ್ಯಾಲಿಗೆ ತಗೊಂಡೋಗಲ್ಲ. ತಗೊಂಡೋದ್ರೂ ಕರೆಕ್ಷನ್ ಇಂದ ರೇಂಜ್ ಬೌಂಡ್ ನಲ್ಲಿ ಅಲ್ಲೇ ಇರುತ್ತೆ. ಸೊ ಆಡ್ ಮಾಡೋದಕ್ಕೆ ಆಪರ್ಚುನಿಟಿ ಆಗಿರುತ್ತೆ. ರಿಸಲ್ಟ್ಸ್ ಹೇಗೋ ಚೆನ್ನಾಗಿದೆ ಅಲ್ವಾ, ಮಾರ್ಜಿನ್ಸ್ ಆರ್ ಸೇಫ್ಟಿನೂ ಇರುತ್ತಲ್ಲ. ರಿಸಲ್ಟ್ಸ್ ಎಲ್ಲ ಏಮಾತ್ರನು ಸ್ವಲ್ಪ ಮಾರ್ಕೆಟ್ ಡಿಸಪಾಯಿಂಟ್ ಮಾಡಿದ್ರು ರೀಸೆಂಟ್ ಅಲ್ಲಿ ಜಸ್ಟಿಫೈ ಮಾಡಲ್ಲ. ಅದರಿಂದ ಒಂದು ಒಳ್ಳೆ ಕರೆಕ್ಷನ್ ಆಪರ್ಚುನಿಟಿ ನಮಗೆ ಬರುತ್ತೆ. ಇಫ್ ಕೊಟ್ಟಿಲ್ಲ ಅಂದ್ರೂ ರಿಸಲ್ಟ್ಸ್ ಚೆನ್ನಾಗಿದ್ರೆ ನಾವು ಇನ್ ಸ್ವಲ್ಪ ಜಾಸ್ತಿ ಕೊಟ್ಟು ತಗೊಂಡ್ರಲ್ಲೂ ಏನೂ ತಪ್ಪಿಲ್ಲ. ನೆಕ್ಸ್ಟ್ LIC IPO ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಗವರ್ಮೆಂಟ್ ವ್ಯಾಲ್ಯೂ ಪ್ರೀವಿಯಸ್ ಆಗಿ ಫೈಲ್ ಮಾಡಿರುವಂತಹ DRHP ನ ಅಪ್ಡೇಟ್ ಮಾಡ್ತಿದ್ದಾರೆ. ಇದರಿಂದ ನಮಗೆ ಒಂದು ಕ್ಲಾರಿಟಿ ಬರುತ್ತೆ. LIC IPO ಯಾವ ವ್ಯಾಲ್ಯೂಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬರಬೇಕಂತ ಅನ್ಕೊಂತಾ ಇರೋದು. LIC IPO ಮೂಲಕ ಗವರ್ಮೆಂಟ್ ಆಫ್ ಇಂಡಿಯಾ ಫಸ್ಟ್ 3.5% ಭಾಗವನ್ನ ನಿಯರ್ ಟು 22 crores ಶೇರ್ಸ್ ಹತ್ರ IPO ಮೂಲಕ ಸೆಲ್ ಮಾಡಬೇಕಂತ ಅನ್ಕೊಂತಿದ್ದಾರೆ. ಇದರಿಂದ 21,000 crores ಹತ್ರ ರೈಸ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರತ್ತಂತ ಅಪ್ಡೇಟ್ಸ್ ಅಂತ ನಮಗೆ ಕಾಣಿಸ್ತಾ ಇದೆ. ಈ ತರ ನೋಡಿದ್ರೆ 950 to 1,000 rupees ಇನ್ ಬಿಟ್ವೀನ್ ಪ್ರೈಸ್ ಬ್ಯಾಂಡ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಒಂದ್ ವೇಳೆ ಈ ಪ್ರೈಸ್ ಬ್ಯಾಂಡ್ ಅಂದ್ರೂ ಇನ್ನೂ ಲೋವರ್ ಪ್ರೈಸ್ ಬ್ಯಾಂಡ್ ನಲ್ಲಿ LIC ಅವರು ಆಫರ್ ಮಾಡ್ತಾ ಇದ್ರೆ ಅದು ಇನ್ನೂ ಅಟ್ರಾಕ್ಟಿವ್. ಬಟ್ ಓವರ್ ಆಲ್ ಪ್ರೆಸೆಂಟ್ ಅಲ್ಲಿ ಕಾಣಿಸ್ತಾ ಇರೋ ಡೇಟಾ ಪ್ರಕಾರ LIC ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ. ನೆಕ್ಸ್ಟ್ HDFC ಬ್ಯಾಂಕ್ ಬಗ್ಗೆ ಮಾತಾಡ್ಕೋಬೇಕು. HDFC ಬ್ಯಾಂಕ್ ಅವರು 15 rupees 50 paisa ಡಿವಿಡೆಂಡ್ ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇವನ್ ರಿಕಾರ್ಡ್ ಡೇಟ್ May 30th ಅಂತ ಅನೌನ್ಸ್ ಮಾಡಿದ್ದಾರೆ. ಮೀನ್ಸ್ May 30th ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಯಾರ ಹತ್ರ HDFC ಬ್ಯಾಂಕ್ ಶೇರ್ಸ್ ಇರುತ್ತಲ್ಲ ಅವರಿಗೆ ಈ ಡಿವಿಡೆಂಡ್ ಎಲಿಜಿಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ರೈಲ್ಟೆಲ್ ಬಗ್ಗೆ ಮಾತಾಡ್ಕೋಬೇಕು. ರೈಲ್ಟೆಲ್ ಅವರು ಒಡಿಶಾ ಎಲೆಕ್ಟ್ರಾನಿಕ್ ಅಂಡ್ IT ಡಿಪಾರ್ಟ್ಮೆಂಟ್ ಇಂದ 122 crores ಆರ್ಡರ್ ಬಂದಿರೋ ತರ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಐಒಎಲ್ ಕೆಮಿಕಲ್ಸ್ ಬಗ್ಗೆ ಮಾತಾಡ್ಕೋಬೇಕು. ಐಒಎಲ್ ಕೆಮಿಕಲ್ಸ್ ಅವರು ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಪ್ಯಾರಾಸಿಟಿಮಾಲ್ ವಿತ್ 1800 metric ton per annum ಕೆಪಾಸಿಟಿ ಇಂದ ಸ್ಟಾರ್ಟ್ ಮಾಡಿರೋ ತರ ಹೇಳ್ತಿದ್ದಾರೆ. ಇದರಿಂದ ಇವರು ಇಲ್ಲಿಗೆ ನಿಲ್ಲಿಸದಿರಾ ಈ ಕೆಪಾಸಿಟಿ 1800 metric ton per annum ಇಂದ 3600 metric ton per annum ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಬೇಕಂತ ಅನ್ಕೊಂಡಿರೋ ತರ ಇದಕ್ಕೆ 25,000 crores ಖರ್ಚಾಗತ್ತೆ ಅಂತ. ಆದ್ರೆ ಎಂಟೈರ್ ಪ್ರಾಸೆಸ್ ಎಲ್ಲಾನು Q3 FY ಫೈನಾನ್ಷಿಯಲ್ ಇಯರ್ 23 ಕಂಪ್ಲೀಟ್ ಆಗತ್ತೆ ಅಂತ ಐಒಎಲ್ ಕೆಮಿಕಲ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಫ್ಯೂಚರ್ ರಿಟೈಲ್, ಅದೇ ತರ ಎಂಟೈರ್ ಫ್ಯೂಚರ್ ಗ್ರೂಪ್ ರಿಲೇಟೆಡ್ ಆಗಿರುವಂತಹ ಡೀಲ್ ಬಗ್ಗೆ ಮಾತಾಡ್ಕೋಬೇಕು. ಇಲ್ಲಿಂದ 2 years ಬ್ಯಾಕ್ ಫ್ಯೂಚರ್ ರಿಟೈಲ್ ಅಂಡ್ ಅದ್ರ ರಿಲೇಟೆಡ್ ಆಗಿರುವಂತಹ ರಿಟೈಲ್ ಅಸೆಟ್ ನ ರಿಲಯನ್ಸ್ ಇಂಡಸ್ಟ್ರಿ ಅವರು 25,000 crores ಇಟ್ಟು ತಗೊಂಡಿರೋ ತರ ಆ ಟೈಮ್ ನಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಮೀನ್ಸ್ ಸಾಲ ಜಾಸ್ತಿ ಇದ್ರೂ ಫ್ಯೂಚರ್ ಗ್ರೂಪ್ ಅದೊಂದು ಒಳ್ಳೆ ಡೀಲ್. ಆ ಟೈಮಲ್ಲಿ ಸ್ಟಾಕ್ ಪ್ರೈಸ್ ಚೆನ್ನಾಗಿ ಬೆಳೆದಿದೆ. ಆದ್ರೆ ಅದಾದ್ಮೇಲೆ ಅಮೆಜಾನ್ ಅವರು ಎಂಟರ್ ಆಗಿ ಅವರಿಗೆ ಫ್ಯೂಚರ್ ಗ್ರೂಪ್ ಜೊತೆ ಮುಂಚೆನೆ ಒಪ್ಪಂದ ನಡೆದಿರೋ ತರ ಈ ರಿಲಯನ್ಸ್ ಜೊತೆ ಡೀಲ್ ನಡೀಬಾರ್ದಂತ ಮಲ್ಟಿಪಲ್ ಟೈಮ್ಸ್ ಈ ಡೀಲ್ ಗೆ ಅಡ್ಡ ಬರ್ತಾ ಇದ್ರು. ಅಂಡ್ ಫೈನಲಿ ಈಗ ಇಂಡೈರೆಕ್ಟ್ ಆಗಿ ಅಮೆಜಾನ್ ಅವರು ವಿನ್ ಆಗಿದ್ದಾರೆ. ಬಿಕಾಸ್ ರೀಸೆಂಟ್ ಟೈಮ್ ಅಲ್ಲಿ ನಡೆದಿರೋ ವೋಟಿಂಗ್ ನಲ್ಲಿ ಮೀನ್ಸ್ ರಿಲಯನ್ಸ್ ಅವರು ಈ ಫ್ಯೂಚರ್ ಗ್ರೂಪ್ ಸಂಬಂಧಿಸಿರುವ
ಅಸೆಟ್ ನ ತಗೋಬೇಕಾ ಬೇಡ ಅಂತ ನಡೆದಿರುವಂತ ವೋಟಿಂಗ್ ನಲ್ಲಿ ಶೇರ್ ಹೋಲ್ಡರ್ಸ್ ಪಾಸಿಟಿವ್ ಆಗಿ ವೋಟ್ ಮಾಡಿದ್ದಾರೆ ಅಂಡ್ ಅನ್ಸೆಕ್ಯೂರ್ಡ್ ಲೆಂಡರ್ಸ್ ಎಸ್ ಇದು ನಡಿಬೇಕು, ಈ ಡೀಲ್ ನಡಿಬೇಕಂತ ವೋಟ್ ಮಾಡಿದ್ದಾರೆ. ಆದ್ರೆ ಸೆಕ್ಯೂರ್ಡ್ ಲೆಂಡರ್ಸ್ ಮಾತ್ರ ಲೈಕ್ ಬ್ಯಾಂಕ್ಸ್ ಇವೆಲ್ಲಾನು ಇದಕ್ಕೆ ಆಪೋಸಿಟ್ ಆಗಿ ವೋಟ್ ಮಾಡಿದ್ದೆ. ಇದಕ್ಕೆ ರೀಸನ್ ರಿಲಯನ್ಸ್ ಅವರು ಯಾವ ಟ್ರಾನ್ಸಾಕ್ಷನ್ ಬಗ್ಗೆ ಹೇಳ್ತಿದ್ದಾರಲ್ಲ, ಎಷ್ಟೊಂದು 1000 ಕೋಟಿ ಇಟ್ಟು ನಾವು ತಗೊಂತಾ ಇದೀವಿ ಅಂತ ಹೇಳ್ತಿದ್ದಾರಲ್ಲ, ಅದರ ರಿಲೇಟೆಡ್ ಆಗಿ ಕ್ಲಾರಿಟಿ ಇಲ್ಲ ಅಂತ, ಯಾವಾಗ ಪೇ ಮಾಡ್ತಾರಂತ, ಎಷ್ಟು ಟೈಮ್ ನಲ್ಲಿ ಆ ಮನಿ ಯಾವಾಗ ಕ್ರೆಡಿಟ್ ಆಗುತ್ತಂತ ಅದರ ರಿಲೇಟೆಡ್ ಆಗಿ ಕ್ಲಾರಿಟಿ ಇಲ್ದಿರೋ ಕಾರಣವಾಗಿ ಅವರು ಈ ಡೀಲ್ ನ ರಿಜೆಕ್ಟ್ ಮಾಡಿರೋ ತರ ಹೇಳ್ತಿದ್ದಾರೆ. ಇದಕ್ಕೆ ಕಾರಣವಾಗಿ ಎಂಟೈರ್ ಟ್ರಾನ್ಸಾಕ್ಷನ್ ಅಂತೂ ಕಾಲ್ ಆಫ್ ಆಗೋಗಿದೆ. ಇವನ್ ರಿಲಯನ್ಸ್ ಅವರು ಇದನ್ನ ಅಫಿಷಿಯಲ್ ಆಗಿ ಇನ್ಫಾರ್ಮ್ ಮಾಡಿದ್ದಾರೆ. ಅಂಡ್ ರೀಸೆಂಟ್ ಡೇಸ್ ಅಲ್ಲಿ ರಿಲಯನ್ಸ್ ಅವರು ಫ್ಯೂಚರ್ ಗ್ರೂಪ್ ಅವರು ಸ್ವಲ್ಪ ಸ್ಟೋರ್ಸ್ ನ ಟ್ರಾನ್ಸ್ಫರ್ ಮಾಡಿರೋ ತರನು ಅಪ್ಡೇಟ್ಸ್ ಇತ್ತು. ಓವರ್ ಆಲ್ ಆಗಿ ಈ ಟ್ರಾನ್ಸಾಕ್ಷನ್ ಈಗ ಕಾಲ್ ಆಫ್ ಆಗಿದ್ರಿಂದ ಅಂಡ್ ರೀಸೆಂಟ್ ಆಗಿನೂ ಬ್ಯಾಂಕ್ ಆಫ್ ಇಂಡಿಯಾ ಅವರು ಫ್ಯೂಚರ್ ಗ್ರೂಪ್ ಕೊಟ್ಟಿರುವಂತಹ ಲೋನ್ಸ್ ರಿಲೇಟೆಡ್ ಆಗಿ ಎನ್ಸಿಎಲ್ಟಿಗೆ ಬ್ಯಾಂಕ್ ರಪ್ಸಿಗೆ ಫ್ಯೂಚರ್ ಗ್ರೂಪ್ ಅಂತೂ ತಗೊಂಡು ಹೋಗ್ತಿದ್ದಾರೆ. ಸಾಲದ ಭಾರ ಜಾಸ್ತಿ ಆಗಿರೋದು ಅಂಡ್ ಸಾಲ ಕಮ್ಮಿ ಮಾಡೋದಕ್ಕೆ ಇವರು ರಿಲಯನ್ಸ್ ನ ಜೊತೆ ಮಾಡ್ಕೊಂಡಿರುವಂತ ಡೀಲ್ ಆನ್ ಟೈಮ್ ಅಲ್ಲಿ ಕಂಪ್ಲೀಟ್ ಆಗದಿರೋ ಕಾರಣವಾಗಿ ಅಂಡ್ ಫೈನಲಿ ಸಾಲದ ಭಾರನ ಇವರು ಯಾವ ತರನು ಇವರು ಕೊಡೋದಕ್ಕೆ ಆಗಲ್ಲ ಅಂತ ಬ್ಯಾಂಕ್ ಭಾವಿಸ್ತಾ ಇರೋದ್ರಿಂದ ಇಫ್ ಅಮೆಜಾನ್ ಅವರು ಇದನ್ನ ಇಂಟರ್ಫಿಯರ್ ಆಗಿಲ್ಲ ಅಂದ್ರೆ ಫೈನಲಿ ಫ್ಯೂಚರ್ ಗ್ರೂಪ್ಸ್ ಅವರು ಹೋಗ್ಬೇಕಾಗಿರೋದು ಎನ್ಸಿಎಲ್ಟಿಗೆ ಮೀನ್ಸ್ ಬ್ಯಾಂಕ್ ರಪ್ಟಿಗೆ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ನಿಫ್ಟಿ ಅದೇ ತರ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಮನಿಸಿದ್ರೆ ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಬರ್ತಿದ್ರೆ 16,840 ಇಂಪಾರ್ಟೆಂಟ್ ಲೆವೆಲ್ ಅಂಡ್ ಇಲ್ಲಿಂದ ಅಪ್ ಸೈಡ್ ಹೋಗ್ತಿದ್ರೆ 17,050 ಟು 17,080. ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಲೆವೆಲ್ಸ್ ಇಂದ ಅಪ್ ಸೈಡ್ ಹೋಗ್ತಿದ್ರೆ 36,440 ಅಂಡ್ ಡೌನ್ ಸೈಡ್ ಹೋಗ್ತಿದ್ರೆ 35,870. ನೆಕ್ಸ್ಟ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಅಂಡ್ ಮೇ ಫಸ್ಟ್ ವೀಕ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಇರೋ ಡೇಟಾನ ಗಮನಿಸಿದ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ ಹೋಗ್ತಿದ್ರೆ 17,200 ಹತ್ರ ಗುಡ್ ಓವೈ ಬಿಲ್ಡ್ ಆಗ್ತಿದೆ ಕಾಲ್ ಸೈಡ್ ಅಂಡ್ ಡೌನ್ ಸೈಡ್ ಗೆ ಬರ್ತಿದ್ರೆ 16,800 ಹತ್ರ ಪುಟ್ ಸೈಡ್ ಗುಡ್ ಓವೈ ಬಿಲ್ಡ್ ಆಗ್ತಿದೆ. ಸೊ 16,800 ಟು 17,200 ಈ 400 ಪಾಯಿಂಟ್ ಝೋನ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಇದೆ. ಇದು ನಿಯರ್ ಆಗಿದೆ ಅಂತ ಅನ್ಕೊಂಡ್ರೆ ನಾವು ರಿಸ್ಕ್ ಇಷ್ಟೊಂದು ತಗೊಳಕ್ ಆಗಲ್ಲ ಅಂತ ಅನ್ಕೊಂಡ್ರೆ ಡೌನ್ ಸೈಡ್ 16,600 ಅಪ್ ಸೈಡ್ 17,500 ಈ 900 ಪಾಯಿಂಟ್ ಝೋನ್ ಸ್ವಲ್ಪ ಸೇಫ್ ಝೋನ್ ಆಗತ್ತೆ. ಫೈನಲಿ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಾವು ಈ ವಿಡಿಯೋಲಿ ಶೇರ್ ಮಾಡಿರುವಂತ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂಡ್ ಇದು ಯಾರಿಗಾದ್ರೂ ಯೂಸ್ ಆಗತ್ತೆ ಅಂದ್ರೆ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ಗೆ ಬರ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡೋ ಮೂಲಕ ನಿಮ್ಗೆ ಆನ್ ಟೈಮ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಇವನ್ ಟೆಲಿಗ್ರಾಮ್ ಅಲ್ಲಿ ಶೇರ್ ಟ್ರೇಡರ್ ಕನ್ನಡ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋ ಮೂಲಕನೂ ನಿಮಗೆ ಮಾರ್ಕೆಟ್ ಟೈಮ್ ಅಲ್ಲೂ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು.